ಕೆಲ್ಸ? ಎಲ್ಲದಕ್ಕೂ ಸಾವೇ ದಾರಿನಾ? ನನ್ನನ್ನ ಯಾಕಪ್ಪ ನೀವು ಕಾಪಾಡಿದ್ರಿ? ನಾನು ಯಾರಿಗೋಸ್ಕರ ಬದುಕ್ಬೇಕಪ್ಪ? ಸಿನಿಮಾ ಅವರೇ ನನ್ನ ಜೀವ ಅಂತ ನಾನು ಹೇಳಿರ್ಲಿಲ್ವಾ? ಈಗ ಅವನು ಆದ್ಯನ ಮದ್ವೆ ಮಾಡ್ಕೊಂಡ್ರೆ ನನ್ ಕೈಲಿ ಸಹಿಸಕ್ ಆಗಲ್ಲ. ಸಿನಿಮಾ ಅವನ ಜೊತೆ ನನ್ ಮದ್ವೆ ಆಗಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಚಾರು, ಅಮ್ಮ ಚಾರು, ನೀನು ಮದುವೆ ಸೇನು ಜೊತೆನೆ ಆಗುತ್ತಮ್ಮ. ನೀನ್ ದುಡ್ಕಿ ಯಾವ ನಿರ್ಧಾರನೂ ತಗೋಬೇಡಮ್ಮ. ಪಾರ್ವತಿ, ನೀನು ಬೇಗ್ರಿಗೆ ಫೋನ್ ಮಾಡಮ್ಮ. ಹಲೋ ಅಕ್ಕ, ಚಾರು ಬಾವಿಗೆ ಬಿದ್ಬಿಟ್ಲು. ಏನ್ ಹೇಳ್ದೆ? ಚಾರು ಬಾವಿಗೆ ಬಿದ್ಬಿಟ್ಲ? ಕೊಡಿಲ್ಲಿ. ಏನಮ್ಮ ನೀನ್ ಹೇಳ್ತಾ ಇರೋದು? ಚಾರು ಬಾವಿಗೆ ಧುಮ್ಕುದ್ಲ? ಹೌದು ಭಾವನವ್ರೆ. ಸೀನು ಬರ್ದಿದ್ ಪತ್ರದ ಬಗ್ಗೆ ಅವಳಿಗೆ ಹೇಳ್ದೆ. ಸೀನು ಇಲ್ದೆ ನಾನ್ ಬದುಕೋದಿಲ್ಲ ಅಂತ ಹೇಳಿ ಬಾವಿಗೆ ಹಾರ್ಬಿಟ್ಲು. ಈಗ ಅವಳ ಪ್ರಾಣ ಅಪಾಯ ಸ್ಥಿತಿಲಿದೆ ಭಾವನವ್ರೆ. ಯಾವಾಗ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ನಾನು ಇಡ್ತೀನಿ. ಯಾಕೇನಾಯ್ತಣ್ಣ? ಚಾರು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಲಂತೆ. ಎಂತ ಕೆಲಸ ಮಾಡ್ಬಿಟ್ಲು. ಇವಾಗ ಹೇಗಿದ್ದಾಳಂತೆ? ಪ್ರಾಣಕ್ಕೆ ಸಂಕಟ ಇದೆಯಂತಮ್ಮ. ನಾನು ಅವಳನ್ನ ನೋಡಕ್ ಹೋಗ್ತಾ ಇದ್ದೀನಿ. ಅಣ್ಣ, ಚಾರು ಗಡಿಬಿಡಿಲಿ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ. ಇವಾಗ ನೀವು ಅಲ್ಲಿಗೆ ಹೋಗೋದು ನನಗೆ ಸರಿ ಅನಿಸ್ತಿಲ್ಲ ಅಣ್ಣ. ಹೌದು ಭಾವನವ್ರೆ, ಬೇಕಾದ್ರೆ ನಾವು ಹೋಗ್ತೀವಿ. ಬೇಡ ಭಾವನವ್ರೆ, ಈ ಮದುವೆ ನಿಶ್ಚಯ ಮಾಡಿಸಿದ್ ನಾನು. ಚಾರುಗೆ ಮದುವೆ ಮಾಡಿಸ್ತೀನಿ ಅನ್ನೋ ಆಸೆ ಹುಟ್ಟಿಸಿದ್ ನಾನು. ಈಗ ಅವಳಿಗೇನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ನಾನೇ. ಈ ಮದುವೆ ಆಗುತ್ತೋ ಆಗಲ್ವೋ ಅಂತ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾಳೆ. ಮದುವೆ ನಡೆಯುತ್ತೋ ನಡೆಯಲ್ವೋ ಅಂತ ಸಮಾಧಾನ ಹೇಳುವಂತ ಜವಾಬ್ದಾರಿ ಕೂಡ ನಂದೆ. ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮ, ನಿನ್ ಸೊಸೆಗೆ ಹೇಳು, ಚಾರುನ ಸಮಾಧಾನ ಪಡಿಸೋದು ಮಾತ್ರ ಅಲ್ಲ, ಜೊತೆಗೆ ಆದ್ಯನ ಮನೆಯಿಂದ ಆಚೆ ಕೂಡ ಕಳಿಸ್ಬೇಕು. ಪುರೋಹಿತ್ರೆ, ಹೇಳಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಕಣಪ್ಪ. ಆದ್ಯನ ಕರ್ಕೊಂಡು ಬಂದಿದ್ದೀನಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬಾ ಮುದ್ದಾಗಿದ್ದೀರಾ. ಒಳ್ಳೆ ಜೋಡಿ. ಬನ್ನಿ, ಒಳಗ್ ಬನ್ನಿ. ಬಾ.
ರಾಜೇಶ್ವರಿ ಕುಡಿಯಕ್ ನೀರ್ ತಗೊಂಬಾ. ಆಯ್ತು ರೀ. ಹೇಗಾದ್ರೂ ನಮ್ಮ ಮದ್ವೆ ನೀವೇ ನಡ್ಸ್ಕೊಡ್ಬೇಕು ಪುರೋಹಿತ್ರೆ. ಖಂಡಿತ ನೆರವೇರ್ಸ್ಕೊಡ್ತೀನಪ್ಪ. ಪ್ರೀತಿಸಿರೋ ಎರಡು ಮನಸ್ಸು ಒಟ್ಟಿಗೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅನ್ನೋದೇ ನಾನ್ ನಂಬಿರೋ ಸಿದ್ಧಾಂತ. ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಪ್ರೀತಿಸಿ ಮದ್ವೆ ಮಾಡ್ಕೋಬೇಕು ಅನ್ನೋ ಜೋಡಿಗೆ ನಮ್ಮನೆಯವರೇ ಮುಂದೆ ನಿಂತು ಮದ್ವೆ ಮಾಡಿಸ್ತಾರೆ. ನೀವು ಜೀವನ ಪೂರ್ತಿ 100 ವರ್ಷ ಸಂತೋಷವಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಇವ್ರ ಕೈಯಿಂದ ಈಗಾಗ್ಲೇ 100 ಜೋಡಿಗಳ ಮದ್ವೆ ಯಾವುದೇ ಅಡಚಣೆ ಆಗ್ದೇನೆ ಸಂತೋಷವಾಗಿ ನಡೆದಿದೆ. ಆ ಎಲ್ಲ ಜೋಡಿಗಳ ತರ ನಮ್ಮಿಬ್ರು ಜೋಡಿನೂ ಮದ್ವೆ ಮಾಡ್ಕೊಂಡು ಸುಖವಾಗಿರೋ ಹಾಗೆ ಆಶೀರ್ವಾದ ಮಾಡಿ ಪುರೋಹಿತ್ರೆ. ಮನೋವಾಂಛ ಫಲ ಸಿದ್ಧಿರಸ್ತು. ತಪ್ಪದೇನೆ ನಿಮ್ ಮದ್ವೆನ ನಾನ್ ಮಾಡಿಸ್ತೀನಿ. 100 ಕಾಲ ಮಕ್ಕಳ ಜೊತೆ ಸಂತೋಷವಾಗಿ ಹಾಯಾಗಿ ಬದುಕಿ. ಬಂಗಾರದ ಬೊಂಬೆ ತರ ಇದೆಯಮ್ಮ. ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಬಾ ಅಮ್ಮ, ನಿನ್ನನ್ನ ರೆಡಿ ಮಾಡ್ತೀನಿ. ಬಾ. ಹೋಗು.